ಅಡಚಣೆ ನಡಕ ಲಿಂಗಾಯತರಲ್ಲಿಯೂ ಸಹಿತ ಲಿಂಗಾಯತರಲ್ಲಿ ವೀರಶೈವ ಲಿಂಗಾಯತ ಇವೆರಡೂ ಬಣಗಳ ಮಧ್ಯೆ ಚಿಕ್ಕಾಟು ಜೋರಾಗ್ತಾ ಇದೆ, ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯಾಕಪ್ಪ ಅಂತಂದ್ರೆ ಲಿಂಗಾಯತರು ನಾವು ಹಿಂದೂ ಅಲ್ಲ, ನಾವು ಇದ್ರ ಸಪ್ರೇಟ್ ಬಸವಣ್ಣವರ ಅನುಯಾಯಿಗಳು, ಲಿಂಗಾಯತ ಧರ್ಮದು. ಆ ಧರ್ಮದಲ್ಲಿ ಕೆಲವು ವೃತ್ತಿಗಳ ಮೇಲೆ ಅವ್ರ ಕೆಲಸಗಳ ಮೇಲೆ ಜಾತಿಗಳಿದ್ದಾವೆ, ಅದೇ ರೀತಿ ನಾವು ಇರಿಸ್ತೀವಿ. ಧರ್ಮದ ಕಾಲಮದಲ್ಲಿ ಲಿಂಗಾಯತ ಸೇರಿಸ್ತೀವಿ ಅಂತ ಅವರು ಶುರು ಮಾಡಿದರೆ ಬಸವಣ್ಣನ ಫಾಲೋವರ್ಸು. ಅದೇ ಕಾಲಕ್ಕೆ ವೀರಶೈವರು ಅನ್ನುವಂಥವ್ರು ಇಲ್ಲಪ್ಪ, ನಾವು ಎಲ್ಲರೂ ಒಂದೇ, ಲಿಂಗಾಯತು ಇದು ವೀರಶೈವದ ಒಂದು ಭಾಗ ಅಂತ ಅವರು ವಾದ ಮಾಡ್ತಾಯಿದ್ರು. ವಾದ ಅದೇ ಕಾಲಕ್ಕೆ ಇನ್ನೂ ಜೋರಾಗ್ತಾಯಿದೆ. ಅದು ಯಾವ ರೂಪ ಪಡಿಬೋದು ಅಂತ ಇದನ್ನು ಈ ರೀತಿ ಒಡೆದ್ರೆ ನೀವು ಅಂತೇಳಿ ಲಿಂಗಾಯತನ ಒಡೆದು ಹಾಕುವಂಥ ಪ್ರಯತ್ನ ಮಾಡ್ತಾಯಿದ್ರು. ಒಗ್ಗಟ್ಟಿತ್ತು ನಮ್ಮಲ್ಲೇ ಅಂಥೇಳಿ ನಮ್ಮ BJPಯ ನಾಯಕ ನಿಮಗೆ ಗೊತ್ತದ ಯಡಿಯೂರಪ್ಪನವರು ಅವರು ತಕರಾರು ಮಾಡ್ತಾಯಿದ್ರು, ನಮ್ಮನ್ನು ಒಳಗೆ ಮಾಡ್ತಾಯಿದ್ರಿ, ಸಮಾಜ ವೀಕ್ ಮಾಡ್ತಾಯಿದ್ರಿ ಅಂತೇಳಿ. ಇವರೆಲ್ಲರೂ ಈ ರೀತಿಯಾಗಿ ಈ ಒಂದು ಆಬ್ಜೆಕ್ಷನ್ಗಳನ್ನ ಆರಂಭದಲ್ಲಿ ಸ್ಟಾರ್ಟ್ ಮಾಡಿದ್ರಿಂದಾಗ ಇದು ಆರಂಭ ಆಗ್ತದನ, ಇದೊಂದು ರೀತಿ ಸವಾಲಾಗಿದೆ ಸಿದ್ದರಾಮಯ್ಯನವ್ರಿಗೆ. ಇದು ಸರ್ವೆ ಮಾಡಿಸ್ತಾರೆ, ಇದನ್ನು ಪರ್ಫೆಕ್ಟಾಗಿ ಮಾಡಿಸ್ತಾರೆ, ವೈಜ್ಞಾನಿಕವಾಗಿ ಮಾಡಿಸ್ತಾರೆ. ಹಾಗೆ ಇನ್ನೂ ಅನೇಕ ತೊಂದರೆಗಳು, ಅನೇಕ ಪ್ರಾಬ್ಲಮ್ಸ್ ಬರ್ತಾಯಿದ್ದಾವೆ. ಕ್ರಿಶ್ಚಿಯನ್ರಂತೆ ಪ್ರಾಬ್ಲಮ್ ಮಾಡಿದ ತಕ್ಷಣ ನಮ್ಮ ಸಿದ್ದರಾಮಯ್ಯವ್ರು ಹೇಳಿದರು, ಇಲ್ಲ ಕ್ರಿಶ್ಚಿಯನ್ ಪ್ರಶ್ನೆ ಇಲ್ಲ, ಧರ್ಮಾಂತರ ಆಗಿದ್ದವರು ಅದು ಬರೋದಿಲ್ಲ ಅನ್ನೋಂಥ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೆ ಇತರೆ ಕಾಲಮ್ಮ ಯಾಕೆ ಇಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದಾರೆ ಅವರು. ಯಾಕಂದರೆ ಇದರಲ್ಲಿ ಲಿಂಗಾಯತಂತವು ಮತ್ತೇನೋ ಬರೆಸಿ ಹಾಕ್ಕೊಂತಾವಿದ್ದಾವೆ. ಇನ್ನೊಂದಿಲ್ಲಿ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ವಿಶೇಷವಾಗಿ ನಮ್ಮಲ್ಲಿ ಹಿಂದೂ, ಇಸ್ಲಾಂ, ಕ್ರಿಶ್ಚಿಯನ್, ಜೈನ್, ಸಿಖ್, ಬೌದ್ಧ, ಪಾರ್ಸಿ, ನಾಸ್ತಿಕರು ಮತ್ತು ಇತರೆ ಅಂತ ಮಾಡಿದ್ದಾರೆ ಕಾಲಮ್ಗಳನ್ನು. ನಾಸ್ತಿಕರು ಇದು ಹೊಸ ಕಾಲಮ್ ಸೇರಿಸಿದ್ದು ಸಹಿತ ಕೆಲವೊಬ್ಬರಿಗೆ ಅಸಮಾಧಾನದ, ಬಟ್ ನಾಸ್ತಿಕರಲ್ಲಿದ್ದಾರೆ ಅನ್ನೋದು ಒಂದು ಸಮಾಧಾನ ವಿಷಯಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯ